ಸಿದ್ದರಾಮಯ್ಯನವರು ಮಾರ್ಚ್ 6ನೇ ತಾರೀಕು ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಇದರ ನಡುವೆ ಬಜೆಟ್ನಲ್ಲಿ ಬೆಂಗಳೂರಿಗೆ ಪಂಚ ಉಡುಗೊರೆಯ ನಿರೀಕ್ಷೆ ಮಾಡಲಾಗಿದೆ. ಸಿದ್ದರಾಮಯ್ಯನವರಿಗೆ ಇದೊಂದು ರೀತಿಯಲ್ಲಿ ಬಹುದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯನವರು. ಆದರೆ ಬ್ರ್ಯಾಂಡ್ ಬೆಂಗಳೂರು ನೋಡಿ, 5 ನಗರ ಪಾಲಿಕೆಗಳ ಭವಿಷ್ಯಕ್ಕೆ ಶಕ್ತಿಯನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾರೆಯೇ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಸಿದ್ದರಾಮಯ್ಯ GBA ವಾರ್ಡ್ಗಳು ಇರುವಂಥದ್ದು 369. ಈಗ ಅಸ್ತಿತ್ವಕ್ಕೆ ಬಂದಿರುವಂಥ 5 ಗ್ರೇಟರ್ ಪಾಲಿಕೆಗಳು, ಈ ಪಾಲಿಕೆಗಳಿಗೆ ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾರ ಸಿದ್ದರಾಮಯ್ಯನವರು. ಸರ್ಕಾರ ಎಷ್ಟು ಹಣವನ್ನು ಮೀಸಲಿಡುತ್ತೆ ಈ ಬಜೆಟ್ನಲ್ಲಿ? ಸರ್ಕಾರ ಬಜೆಟ್ನಲ್ಲಿ ಬಂಪರ್ ಕೊಡುಗೆಯನ್ನು ನೀಡುತ್ತಾ? ಇದು ಕುತೂಹಲ. ರಾಜಧಾನಿಯ ಜನಸಾಮಾನ್ಯರ ನಿರೀಕ್ಷೆಗಳಿಗೆ ಸ್ಪಂದಿಸುತ್ತಾ ಸರ್ಕಾರ ಅನ್ನುವಂಥದ್ದನ್ನು ಕಾದು ನೋಡಬೇಕು. 5 ಹೊಸ ನಗರ ಪಾಲಿಕೆಗಳ ರಚನೆ ಏನಾಯಿತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ ಸಂದರ್ಭದಲ್ಲಿ. ಹಾಗಾಗಿ 369 ವಾರ್ಡ್ಗಳಿಗೆ ಏನು ಕೊಡುಗೆ ಸಿಗಬಹುದು ಅನ್ನುವಂಥ ಕುತೂಹಲ ಇದೆ. 5 ಹೊಸ ನಗರ ಪಾಲಿಕೆಗಳ ರಚನೆಯಾದ ನಂತರದಲ್ಲಿ ಸಿದ್ದರಾಮಯ್ಯನವರ ಈ ಬಜೆಟ್, ಈ ಮೊದಲ ಅಂದರೆ ಆ ಪಾಲಿಕೆ 5 ಹೊಸ ನಗರ ಪಾಲಿಕೆಗಳಾದ ನಂತರದಲ್ಲಿನ ಮೊದಲ ಬಜೆಟ್ ಇದು. ಗ್ರೇಟರ್ ಬೆಂಗಳೂರು ಕನಸಿಗೆ ಬಜೆಟ್ ಬಲ ನೀಡುತ್ತಾ ಅನ್ನುವಂಥದ್ದನ್ನೇ ಕಾದು ನೋಡಬೇಕು. GBAಗೆ ಬಜೆಟ್ನಲ್ಲಿ ಬೃಹತ್ ಪ್ಯಾಕೇಜ್ ಏನಾದರೂ ಕೊಡ್ತಾರಾ? ಬೆಂಗಳೂರು ಪಶ್ಚಿಮ ಪಾಲಿಕೆಗಳಿರುವಂಥದ್ದು ಅತಿ ಹೆಚ್ಚು ವಾರ್ಡ್ಗಳನ್ನು ಹೊಂದಿರುವಂಥ ಬೆಂಗಳೂರು ಪಶ್ಚಿಮ ಪಾಲಿಕೆ 111 ವಾರ್ಡ್ಗಳನ್ನು ಹೊಂದಿರುವಂಥದ್ದು. ಸೊ ಹೆಚ್ಚಿನ ಒಂದು ಆದ್ಯತೆಯನ್ನು ಪಾಲಿಕೆಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಒಂದು ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಹೆಚ್ಚು ಅನುದಾನ ಮೀಸಲಿಡ್ತಾರಾ ಅನ್ನುವಂಥದ್ದು ಕುತೂಹಲ. ಇನ್ನು ಉತ್ತರ ಮತ್ತು ದಕ್ಷಿಣ ಪಾಲಿಕೆಗಳನ್ನು ನಾವು ನೋಡ್ತಾ ಹೋದರೂ ಕೂಡ ತಲಾ 72 ವಾರ್ಡ್ಗಳನ್ನು ಹೊಂದಿರುವಂಥದ್ದು. ಹಾಗಾಗಿ ಈ ವಾರ್ಡ್ಗಳಿಗೂ ಕೂಡ ಹೆಚ್ಚು ಹಣವನ್ನು ಮೀಸಲಿಡುತ್ತಾ ಸರ್ಕಾರ ಅನ್ನುವಂಥದ್ದು ನೋಡಬೇಕು. ಇನ್ನು ಕೇಂದ್ರ ಮತ್ತು ಪೂರ್ವ ಪಾಲಿಕೆಗಳು, ಕೇಂದ್ರ ಪಾಲಿಕೆ 63, ಪೂರ್ವ 50 ವಾರ್ಡ್ಗಳನ್ನು ಹೊಂದಿದ್ದು ಈ ಪಾಲಿಕೆಗಳಿಗೂ ಹೆಚ್ಚಿನ ಅನುದಾನವನ್ನು ಮೀಸಲಿಡ್ತಾರಾ? ರಾಜ್ಯ ರಾಜಧಾನಿಯ ಜನಸಾಮಾನ್ಯರ ನಿರೀಕ್ಷೆಗಳಿಗೆ ಸ್ಪಂದಿಸುತ್ತಾ ಸರ್ಕಾರ ಬಜೆಟ್ನಲ್ಲಿ ಬೆಂಗಳೂರಿಗೆ ಪಂಚ ಉಡುಗೊರೆಯನ್ನು ನೀಡುವ ನಿರೀಕ್ಷೆ ಇದೆ. ಹಾಗಾಗಿ ಆ ಉಡುಗೊರೆ ಅಂತ ಬಂದಾಗ ಸಹಜವಾಗಿಯೇ ಹೊಸ ಪಾಲಿಕೆಗಳ ಫಸ್ಟ್ ಬಜೆಟ್ಗೆ ರಾಜ್ಯ ಸರ್ಕಾರ ನೀಡುವಂಥ ಅನುದಾನವೇ ಬೆನ್ನೆಲುಬಾಗಿರುತ್ತೆ. ಬೆಂಗಳೂರು ಬ್ರ್ಯಾಂಡ್ ಹೆಚ್ಚಿಸೋದಕ್ಕೆ ಹೊಸ ಪಾಲಿಕೆಗಳಿಗೆ ವಿಶೇಷ ಅನುದಾನದ ಘೋಷಣೆಯ ಸಾಧ್ಯತೆ ಇದೆ. ಕೇವಲ ಘೋಷಣೆ ಮಾತ್ರನಾ ಅಥವಾ ಅನುದಾನದ ಸುರಿಮಳೆಯಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆದರೆ ಗ್ರೇಟರ್ ಬೆಂಗಳೂರು ಕನಸಿಗೆ ಬಜೆಟ್ ಬಲ ನೀಡುತ್ತಾ ದಾಖಲೆಯ 17ನೇ ಬಜೆಟ್ ಮಂಡನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ CM ಸಿದ್ದರಾಮಯ್ಯನವರು. ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಹಾಗಾಗಿ ಬೆಂಗಳೂರಿನ ಪಾಲೆಷ್ಟು 5 ನಗರ ಪಾಲಿಕೆಗಳ ಭವಿಷ್ಯಕ್ಕೆ ಏನಾದರೂ ಆರ್ಥಿಕ ಶಕ್ತಿಯನ್ನು ತುಂಬ್ತಾರಾ ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.